ನೀವು ಈ ಥರ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಹಾಗಾದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೈನ್ಮಾಸ್ಟರ್ ಆ್ಯಪನ್ನು ಓಪನ್ ಮಾಡಿ, ಆಮೇಲೆ ಪ್ಲಸ್ ಮಾರ್ಕ್ನ ಮೇಲೆ ಕ್ಲಿಕ್ ಮಾಡಿ. 16:9 ರೇಷಿಯೋ. ಆಮೇಲೆ ನಿಮಗೆ ಬೇಕಾಗಿದ್ದ ಬ್ಯಾಕ್ಗ್ರೌಂಡ್ ಫೋಟೋನ ಸೆಲೆಕ್ಟ್ ಮಾಡಿ, ಅದರ ಟೈಮ್ ಲೈನನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಏನಕ್ಕಂದರೆ ಸಾಂಗ್ ಎಡಿಟ್ ಮಾಡುವಾಗ ಈಸಿ ಆಗುತ್ತೆ. ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ನೀವು ಆ ಫೋಟೋವನ್ನು ಸೈಜ್ಗೆ ತಕ್ಕಂಗೆ ಅಡ್ಜಸ್ಟ್ ಮಾಡಿಕೊಳ್ಬೇಕಾಗುತ್ತೆ. ಅಂದರೆ ಅದು ಝೂಮ್ ಔಟ್ ಆಗುತ್ತೆ ಅಲ್ಲಿ. ಆಮೇಲೆ ಈಕ್ವಲ್ ಸಿಂಬಲ್ ಇದೆಯಲ್ಲ, = ಸಿಂಬಲ್, ಅದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನಿಮಗೆ ಸೈಡ್ ಎಡ್ಜಸ್ ಎಲ್ಲ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನೋಡಿ ಝೂಮ್ ಔಟ್ ಆಗ್ತಿದೆ, ಅದನ್ನು ಸರಿ ಮಾಡಬೇಕಾಗುತ್ತೆ. ಆಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಓಕೆ ಮಾಡಿ. ಆಮೇಲೆ ನಿಮಗೆ ಬೇಕಾದ ಸಾಂಗನ್ನು ಸೆಲೆಕ್ಟ್ ಮಾಡಿ. ನಾನು ಇವಾಗ ದಿಯಾ ಸಾಂಗನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೋಲ್ ಆಫ್ ದಿಯಾ ಮೂವಿದು. ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಸಾಂಗ್ ಬರುತ್ತೆ. ಟೈಮ್ ಲೈನ್ನ ಜಾಸ್ತಿ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಸ್ಟಾರ್ಟಿಂಗ್ ಮ್ಯೂಸಿಕ್ ಇರುತ್ತಲ್ಲ ಅಲ್ಲಿ ಕಷ್ಟ ಆಗ್ತದೆ. ಆಮೇಲೆ ಮ್ಯೂಸಿಕ್ ಎಲ್ಲಿ ಎಂಡ್ ಆಗುತ್ತೋ, ಅಂದರೆ ಸ್ವರ ಬರೋ ಸ್ಟಾರ್ಟ್ ಆಗೋ ಅಲ್ಲಿಂದ ಮತ್ತೆ ನೀವು ಎಲ್ಲಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ನಾನೀಗ ಇಲ್ಲಿ ಕಟ್ ಮಾಡ್ಕೊಳ್ತೀನಿ. ಟ್ರಿಮ್ ಮಾಡಿ, ಮತ್ತು ಟ್ರಿಮ್ ಟು ಲೆಫ್ಟ್. ಓಕೆ. ಆವಾಗ ಮತ್ತೆ ಡ್ರ್ಯಾಗ್ ಮಾಡ್ಕೊಳ್ಳಿ ಅದನ್ನು ಸ್ಟಾರ್ಟಿಂಗ್ಗೆ. ಆಮೇಲೆ ಒಂದು ಸಲ ಸಾಂಗನ್ನ ಪ್ಲೇ ಮಾಡಿ ನೋಡಿ ಕರೆಕ್ಟ್ ಇದೆಯಾ ಅಂತ. ಇವಾಗ ಸಾಂಗ್ ಕರೆಕ್ಟ್ ಇದೆ. ಇಲ್ಲಾಂದರೆ ನೀವು ಫಸ್ಟಿಗೆ ಕಟ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಮಗೆ ಮ್ಯೂಸಿಕ್ ಕೂಡ ಸಿಗುತ್ತೆ. ಓಕೆ ಅಂದರೆ ಮ್ಯೂಸಿಕ್ ಕೂಡ ಇಟ್ಕೊಳ್ಬೋದು. ಏನಕ್ಕಂದರೆ ವಾಟ್ಸಪ್ನಲ್ಲಿ ಸ್ಟೇಟಸ್ ಹಾಕುವಾಗ ಚಿಕ್ಕದೇ ಹಾಕ್ಕೊಳ್ಬೇಕಾಗುತ್ತೆ. ಟ್ರಿಮ್ ಅದಕ್ಕೆ ಈಸಿ ಆಗುತ್ತೆ ಟ್ರಿಮ್ ಮಾಡಿಕೊಂಡ್ರೆ. ಸ್ಟಾರ್ಟಿಂಗ್ ಮ್ಯೂಸಿಕ್ ಸಿಗಲ್ಲ. ಆಮೇಲೆ ನೀವು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್. ಆಮೇಲೆ ನಿಮಗೆ ಅಲ್ಲಿ ಹಾಡಿನಲ್ಲಿರೋ ಶಬ್ದಗಳನ್ನು, ಅಂದರೆ ಸೆಂಟೆನ್ಸನ್ನು ನೀವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಆಮೇಲೆ ಟೈಪ್ ಮಾಡಿ ನಿಮಗೆ ಬೇಕಾದ ಫಾಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೀಗ ಇಲ್ಲಿ ಫಾಂಟಲ್ಲಿ ಸಿಕ್ತು ಒಳ್ಳೆ ಫಾಂಟ್, ಅದನ್ನು ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ನೀವು ಅದನ್ನು ಆ್ಯನಿಮೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಸೈಜ್ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಿಮಗೆ ಬೇಕಾದ ಸೈಜು. ಆದಷ್ಟು ಕೆಳಗಡೆ ಇರೋ ಹಂಗೆ ಸೆಟ್ ಮಾಡ್ಕೊಳ್ಳಿ. ಆಮೇಲೆ ಪ್ಲೇ ಮಾಡಿ ನೋಡಿ ಸರಿ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿ ತನಕ ಡ್ರ್ಯಾಗ್ ಅಥವಾ ಕಟ್ ಮಾಡ್ಕೊಳ್ಬೇಕಾದ್ರೆ ಕಟ್ ಮಾಡ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಬೇಕಾದಂಗೆ. ಆಮೇಲೆ ನೆಕ್ಸ್ಟ್ ಆ್ಯನಿಮೇಷನ್ ಮಾಡಬೇಕು ನೀವು. ನೆಕ್ಸ್ಟ್ ಆ್ಯನಿಮೇಷನ್ ಲಾಸ್ಟ್ ಮಾಡೋಣಂತೆ. ಅದಕ್ಕಿಂತ ಮುಂಚೆ ನೀವು ನೆಕ್ಸ್ಟ್ ಸಾಂಗನ್ನು, ನೆಕ್ಸ್ಟ್ ಲೈನನ್ನು ಟೈಪ್ ಮಾಡಿಕೊಂಡು ಹಾಗೆ ಕಂಟಿನ್ಯೂ ಮಾಡಿ. ನಾನಿಲ್ಲಿ ಸ್ಕಿಪ್ ಮಾಡ್ತಿದ್ದೀನಿ. ಅದನ್ನು ನೀವು ಟೈಪ್ ಮಾಡಿದ್ದರನ್ನು ಫಾಂಟನ್ನು ಚೇಂಜ್ ಮಾಡ್ಕೊಳ್ಳಿ. ನೀವು ವೆರಿ ಇಂಪಾರ್ಟೆಂಟ್ ಫಾಂಟ್ ಆಗಿ ಸಾಂಗ್ನ ಟೈಮ್ ಲೈನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕರೆಕ್ಟಾಗಿ ನೋಡಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಾಂಗ್ ಪ್ಲೇ ಆಗ್ತಿರುವಾಗ ನಿಮ್ಮ ಟೆಕ್ಸ್ಟ್ ಸಿಂಕ್ ಆಗ್ತಾ ಇರೋಲ್ಲ, ಇಲ್ಲಿ ಬರ್ತಾ ಇರೋದು. ಹಾಗೆ ಅದಕ್ಕೆ ಆ್ಯನಿಮೇಷನ್ನು ಕೊಡೋದು ಮರೆಯಬೇಡಿ. ಆ್ಯನಿಮೇಷನ್ ಎಲ್ಲ ಕ್ಲಿಯರಾಗಿ ನೋಡ್ಕೊಳ್ಳಿ. ಒಂದು ಸಲ ಪ್ಲೇ ಮಾಡಿಕೊಂಡು ನೋಡ್ಕೊಳ್ಳಿ ಕರೆಕ್ಟಾಗಿದೆ ಅಂತ.